ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಮೇಲೆ ಅವರು ಕೂಡ ಜವಾಬ್ದಾರಿಯಿಂದ ತಮ್ಮನ್ನ ತಾವು ನೋಡ್ಕೊಳ್ತಾರೆ ಅನ್ನೋದು ನನಗೆ ಗೊತ್ತು. ಆದರೂ ಹೀಗೆಲ್ಲ ಆಗಿದೆ ಅಂತಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ ಸರ್. ಕರ್ಣ, ಈ ವಯಸ್ಸಲ್ಲಿ ಹೀಗೇನೆ. ಕಾಯಿಲೆ ಅನ್ನೋದು ಯಾವಾಗ ಬರುತ್ತೆ, ಯಾವಾಗ ಕೈ ಕೊಡುತ್ತೆ ಅಂತ ಏನು ಹೇಳೋದಕ್ಕಾಗಲ್ಲ. ನೋಡು, ನೀನು ಗಾಬರಿ ಪಡೋಂಥದ್ದು ಏನೂ ಆಗಿರಲ್ಲ. ಸಮಾಧಾನ ಮಾಡ್ಕೋ. ಡಾಕ್ಟರ್, ಅವ್ರು ಹೇಗಿದ್ದಾರೆ? ಈಗ ಹುಷಾರಾಗಿದ್ದಾರೆ? ನೀವೇನಾಗ್ಬೇಕು ಅವರಿಗೆ? ಅವ್ರ ಮಗ ಡಾಕ್ಟರ್. ಅವರಿಗೆ ಯಾವಾಗ್ಲೂ ನಿಮ್ದೇ ಚಿಂತೆ. ಇಲ್ಲಿ ಬಂದಾಗೆಲ್ಲ ನಿಮ್ ಬಗ್ಗೆನೇ ಮಾತಾಡ್ತಾ ಇರೋರು. ಈಗ ಅವ್ರ ಜೀವಕ್ಕೆ ತೊಂದರೆ ಆಗುವಂತ ಸಮಸ್ಯೆ ಏನೂ ಆಗಿಲ್ಲ. ಮತ್ತೆ ಅವರು ರಕ್ತದ ವಾಂತಿ ಮಾಡಿದ್ರು ಅಂತ ಇವ್ರು ಹೇಳ್ತಾ ಇದ್ರು. ಅದು ಅವ್ರ ಕಾಯಿಲೆಗಿರೋ ಸಿಂಪ್ಟಮ್ಸ್. ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ತರಿಸಿ ನೋಡಿದ್ವಿ. ಕರಳತ್ರ ಇರೋ ಕ್ಯಾನ್ಸರ್ ಗೆಡ್ಡೆ ಇನ್ನೂ ಹಾಗೆ ಇದೆ. ಸಮಸ್ಯೆ ಏನಂದ್ರೆ ಈಗ ಅದು ಸೆಕೆಂಡ್ ಸ್ಟೇಜಿಗೆ ಬಂದಿದೆ. ಅದು ಹೇಗೆ ಸಾಧ್ಯ ಡಾಕ್ಟರ್? ಇದು ಬೆಸ್ಟ್ ಹಾಸ್ಪಿಟಲ್ ಅಂತ, ಟ್ರೀಟ್ಮೆಂಟ್ಗೆ ಅಂತ ಇಲ್ಲಿಗೆ ಬರ್ತಾ ಇದ್ರು. ನೀವು ನೋಡಿದ್ರೆ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತಾ ಇದ್ರಲ್ಲ. ಇತ್ತೀಚೆಗೆ ಅಂದ್ರೆ 1-2 ತಿಂಗಳ ಹಿಂದೆಯಿಂದನೂ ಅವರು ಟ್ರೀಟ್ಮೆಂಟ್ಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಕೊಟ್ಟಿದ್ದ ಮಾತ್ರೆಗಳನ್ನ ಟೈಮ್ ಟು ಟೈಮ್ ಸರಿಯಾಗಿ ತಗೊಳ್ತಾನೂ ಇರಲಿಲ್ಲ. ಯಾವಾಗ್ಲೂ ಏನೋ ಟೆನ್ಷನ್ ಅಲ್ಲಿ ಇರ್ತಾ ಇದ್ರು. ಅಂದ್ರೆ ಏನೋ ಆತಂಕ, ಏನೋ ಗೊಂದಲ. ಕೇಳಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇರಲಿಲ್ಲ. ಒಬ್ಬ ನರ್ಸ್ ಆಗಿ ಅವ್ರ ಆರೋಗ್ಯದ ಬಗ್ಗೆ ಅವರೇ ಕಾಳಜಿ ವಹಿಸಿರ್ಲಿಲ್ಲ. ಅಂದ್ಮೇಲೆ ನಾವು ಕೊಡೋ ಟ್ರೀಟ್ಮೆಂಟ್ ಹೇಗ್ ರಿಸಲ್ಟ್ ಕೊಡಕ್ ಸಾಧ್ಯ? ನೀವೇ ಹೇಳಿ ಸರ್. ಅವರು ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಇರೋರಲ್ಲ ಡಾಕ್ಟರ್. ನನಗೊಂದು ಸಣ್ಣ ಕೆಮ್ಮು ನೆಗಡಿ ಆದ್ರೂ ಕೂಡ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಂಥದ್ರಲ್ಲಿ ಅವ್ರಿಗಾಗಿರೋದು ಕ್ಯಾನ್ಸರ್. ಅಂದಮೇಲೆ ಅವರು ಆರೋಗ್ಯದ ಕಡೆ ಗಮನ ಹರಿಸ್ತಾ ಇರ್ತಾರ. ನೋಡಿ, ನಮ್ಮ ಹಾಸ್ಪಿಟಲ್ಗೆ ಬರೋ ಪ್ರತಿ ಪೇಷಂಟ್ ಇದ್ದು ಕಂಪ್ಲೀಟ್ ಹೆಲ್ತ್ ರೆಕಾರ್ಡ್ ನಮ್ಮ ಹತ್ರ ಇರುತ್ತೆ. ಅದ್ರ ಆಧಾರದ ಮೇಲೆ ಹೇಳೋದಾದ್ರೆ ಅವರು ಬಹಳ ಕೇರ್ಲೆಸ್ ಆಗಿದ್ರು. ಖಂಡಿತವಾಗಿ ಅವರು ಟ್ರೀಟ್ಮೆಂಟ್ಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಕಾರಣ ಏನು ಅಂತ ನಮಗೂ ಗೊತ್ತಿಲ್ಲ. ಈಗ ಅವರಿಗೆ ಪ್ರಜ್ಞೆ ಇಲ್ಲ. ಎಚ್ಚರ ಆದ್ಮೇಲೆ ನೀವೇ ವಿಚಾರಿಸಿ ನೋಡಿ. ಅವರನ್ನ ನೋಡ್ಬೋದಾ ಡಾಕ್ಟರ್? ಶೋರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಈ ಟ್ಯಾಬ್ಲೆಟ್ ತಂದ್ಕೊಡಿ. ಇಲ್ಲಿ ಕೊಡಿ, ನಾನು ತಗೊಂಡ್ ಬರ್ತೀನಿ. ಬಾರೆ ಪದ್ದು. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬ
ಕರ್ಣ, ಇವತ್ತು ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನಾನೆಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಇದಕ್ಕೆಲ್ಲ ನಾನೇ ಕಾರಣ. ಛೇ, ನೆಮ್ಮದಿಯಾಗಿದ್ದು ನಿಮ್ಮ ಜೀವನದಲ್ಲಿ ನಾನು ಬಿರುಗಾಳಿ ಎಬ್ಬಿಸ್ಬಿಟ್ಟೆ. ಐ ಆಮ್ ಸಾರಿ ಕರ್ಣ. ನಮ್ಮ ತಾಯಿ ಆರೋಗ್ಯ ಕೆಟ್ಟರೆ ನೀವು ಹೇಗೆ ಸರ್ ತಪ್ಪು ಮಾಡ್ದಾಗತ್ತೆ? ನಿಜ ಹೇಳಬೇಕು ಅಂತಂದ್ರೆ ನಮ್ಮ ತಾಯಿ ಚಿಕಿತ್ಸೆಗೆ ನೀವೇ ಸಹಾಯ ಮಾಡ್ತಾ ಇದ್ದೀರಾ. ನೀವೇ ಖುದ್ದಾಗಿ ನಿಂತು ಎಲ್ಲನೂ ವಿಚಾರಿಸ್ತಾ ಇದ್ದೀರಾ. ಎಲ್ಲನೂ ಸಮಯಕ್ಕೆ ಸರಿಯಾಗಿ ನಡೀತಿರ್ಬೇಕಾದ್ರೆ ಅದು ಹೇಗೆ ನಮ್ಮ ತಾಯಿ ಆರೋಗ್ಯ ಇಷ್ಟೊಂದು ಹದಗೆಡೋದಕ್ಕೆ ಸಾಧ್ಯ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಸರ್. ಹೇಳಿದ್ನಲ್ಲ ಕರ್ಣ, ಇದಕ್ಕೆಲ್ಲ ಕಾರಣ ನಾನೇ ಅಂತ. ನಿನ್ನ ಸತ್ಯಮೂರ್ತಿ ಅವ್ರ ಮನೆಗೆ ಮೊಮ್ಮಗನ ಕಳಿಸದೆ ಹೋಗಿದ್ದಿದ್ರೆ ನಿನಗೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಆ ಮುನೀಂದ್ರ ನಿಮ್ಮ ತಾಯಿನ ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ಯೋಚನೆನೂ ಮಾಡ್ತಾ ಇರಲಿಲ್ಲ. ಅದಕ್ಕೂ ಇದಕ್ಕೂ ಏನ್ ಸರ್ ಸಂಬಂಧ? ಸಂಬಂಧ ಇದೆ ಕರ್ಣ.